ಹಲೋ. ಹಲೋ ಹೇಳಿ. ನಾವು ದಾವಣಗೆರೆಯಿಂದ ಮಾತಾಡ್ತೀವಿ. ಹೇಳಿ. ನಮಗೀಗ 69-70 ವರ್ಷ ಇದೆ. ಹಾಂ. ಮನೆ ಇದೆ, ಬಾಡಿಗೆ ಹ್ಮ್. ಬರುತ್ತೆ, ಒಂದು 2 ಮನೆಯದು. ಹ್ಞೂ. ಕಿವಿ ಸ್ವಲ್ಪ ಕಡಿಮೆ ಕೇಳುತ್ತೆ. ಟೈಲರಿಂಗ್ ಕೆಲಸ ಮಾಡ್ತೇವೆ. ಹ್ಮ್. ನಮಗೆ ನೋಡ್ಕೊಳ್ಳೋರು, ಅಡಿಗೆ ಮಾಡೋರು ಬೇಕು. 50-55 ವರ್ಷ, 45 ವರ್ಷದ ಮೇಲೆ ಇರೋದು. ಅಣ್ಣ ಏನಕ್ಕೆ ಕಾಲ್ ಮಾಡಿದ್ರಿ ನನಗೆ? ಅಲ್ಲ, ಬಾಡಿಗೆ ಬರುತ್ತೆ, ಪೆನ್ಷನ್ ಬರುತ್ತೆ. ಅಲ್ಲ ಬಾಡಿಗೆ ಬಂದು ನಿಮಗೆ, ನನಗೇನಂತೆ? ಒಂದು 3 ಲಕ್ಷ ಬ್ಯಾಂಕ್ನಾಗಿದೆ. ಅಲ್ಲ ಸರ್, ನನಗೇನಕ್ಕೆ ಕಾಲ್ ಮಾಡಿದಿರಾ ಅಂತ ಕೇಳಿದ್ ನಾನು. ಏನ್ರಿ? ಈಗ ನನಗೇನಕ್ಕೆ ಕಾಲ್ ಮಾಡಿದ್ದೀರಾ ಹಾಂ. ಸರ್? ನನಗೆ ಯಾಕೆ ಕಾಲ್ ಮಾಡಿದ್ದೀರಾ? ನಾವು ನಿಮಗೆ ಮಾಡಿದ್ದೀನಿ ಕಾಲು. ಅದು ಯಾಕೆ? ನಮ್ಗೆ ಯಾರಾದರೂ ವಿಧವಾಗಳು ಯಾರಾದರೂ ಅಡಿಗೆ ಮಾಡೋರು ಇದ್ರೆ ಹಾಂ. 50-45 ವರ್ಷದ ಮೇಲ್ಪಟ್ಟಿದ್ದರು ನೋಡ್ಕೊಳ್ಳೋರು ಆಗ್ಬೇಕು. ಅಂದ್ರೆ ಮದುವೆ ಆಗ್ಬೇಕಾ? ಮದುವೆ ಆಗ್ಬೇಕು ಅನ್ನೋದೇನು ಇಲ್ಲ, ಆದ್ರೆ ಮತ್ತೆ ಇಟ್ಕೋಬೇಕಾ? ಅಂಥವ್ರು ಸಿಗೋದಿಲ್ರಿ ಇಲ್ರಿ. ಹ್ಞೂ. ಅಂಥವ್ರು ಸಿಕ್ಕರೇನು ಒಳ್ಳೇದು. ಹಾಂ ಹಾಂ. ನಿಮಗೆ ಎಷ್ಟು ವರ್ಷ ಸ್ವಾಮಿ? ಒಬ್ಬ ಮಗಳಿದ್ದಾರೆ. ನಿಮಗೆ ಎಷ್ಟು ವರ್ಷ? ನನಗೀಗ 69-70 ಇದೆ. ಈಗ 70 ವರ್ಷದ ಮದುವೆಯಾಗಿ ಏನ್ರಿ ಮಾಡ್ತೀರಾ? ನಾವೇನು ಮಾಡಕ್ಕಾಗಲ್ರಿ. ಈಗ ನಮ್ಗೇನಪ್ಪ ಮಾಡಾಕಿರ್ಬೇಕಾಗತ್ತೆ. ಆಯ್ತು, ಮಕ್ಕಳ ಹತ್ರ ಆರಾಮಾಗಿರಿ. ಅಡಿಗೆ ಮಾಡಬೇಕಾಗತ್ತೆ. ಒಬ್ಬರೇ ಕೈಲಿ ಏನು ಮಾಡಕ್ಕಾಗಲ್ಲ. ಹ್ಮ್. ಸ್ವಚ್ಛತೆ ಮಾಡೋದು, ಇದು ಮಾಡೋದು ಎಲ್ಲ ತ್ರಾಸ ಆಗುತ್ತೆ. ಮನೆಯವ್ರು ಹೋಗಿ 3 ವರ್ಷ ಆಯ್ತು. ಎಲ್ಲ ರೆಡಿ ಇದೆ, ಅವ್ರದ್ದು ರೆಕಾರ್ಡ್ ಎಲ್ಲ ಇದೆ. ಹಂಗೆ ಯಾರು ಇದ್ರೆ ಇದ್ರೆ ನೋಡ್ಕೊಂತೀವಿ. ಯಾರ ಬ್ರೋಕರ್ಗಳಿಗೆ ನೋಡಿ ನನಗೆ ಯಾಕೆ ಕಾಲ್ ಮಾಡ್ತೀರಾ? ಬ್ರೋಕರ್ಗಳು ವಯಸ್ಸಾದ್ರು ಮೋಸ ಮಾಡ್ತಾರಂತ ಹೇಳಕ್ ಹೋಗಲ್ರಿ. ಯಾಕೆ ಮೋಸ ಮಾಡ್ತಾರೆ? ಅಲ್ಲ, 420 ಇರ್ತಾರೆ, ದುಡ್ಡು ತಿಂದು ಹೋಗ್ಬಿಡ್ತಾರೆ ಅಂತ ಅವ್ರಿಗೆ ಇದು ಮಾಡಲ್ಲ. ಈಗ ನಿಮ್ಮ ಹತ್ರ ಅನಾಥಗಳು ಯಾರು ಬಂದಿರ್ತಾರೆ, ಸ್ವಲ್ಪ ಗಟ್ಟಿಮುಟ್ಟಿರ್ತಾರೆ. ನನಗೆ ಯಾವ್ದು ಕಾಯಿಲೆ ಇಲ್ಲ. ಒಂದ್ ಸ್ವಲ್ಪ ಆಕ್ಸಿಡೆಂಟ್ ಆಗಿದೆ, ಸೈಕಲ್ ಹೊಡಿತೇನೆ, ಗಾಡಿನೂ ಹೊಡಿತೀನಿ, ಟೈಲರಿಂಗ್ ಕೆಲಸನೂ ಮಾಡ್ತೀನಿ. ನಿಮ್ಮ ಮಕ್ಕಳು ಒಪ್ಪಿದಾರಾ ನೀವು ಮದುವೆ ಆಗಕ್ಕೆ? ಮಗ ಅದನ್ನೇ, ಸೊಸಿ ಹೊಂದಾಣಿಕೆ ಆಗಲ್ಲ. ಮಗ ಹ್ಞೂ ಅಂತಾನೆ, ಮಗದು ಹೊಂದಾಣಿಕೆ ಆಗಲ್ಲ. ಅಲ್ಲ, ಅವ್ರು ಒಪ್ಪಿದಾರಾ ನಿಮ್ಮನ್ನ ಮದುವೆ ಆಗಕ್ಕೆ? ಅವ್ರದೆಲ್ಲ ಮೊಮ್ಮಕ್ಳು ಅದಾವ ಈಗ. ಅವ್ರು ಒಪ್ಪಿದಾರ ಮಕ್ಕಳು ನಿಮ್ಮನ್ನ ಮದುವೆ ಆಗೋ ಅನ್ನಕ್ಕೆ? ಅವ್ರನ್ನ ಏನಾರ ಮಾಡ್ಕೊಂತಾರೆ, ನಮ್ಮ ತಂಟಿ ಬರೋದಿಲ್ಲ. ಈಗ ಮನೆಗೂ ಅವ್ರಿಗೂ ಸ್ವಲ್ಪ ಕೈಲಾದಷ್ಟು ಕೊಡ್ತೇನೆ, ಊಟ ಮಾಡ್ತೇನೆ, ಬರ್ತೀನಿ. ಅದಕ್ಕೂ ಹಾಂ ಹ್ಞೂ ಮಾಡ್ತಾರೆ. ಅದಕ್ಕೆ ಸರಿ, ಅವರು ಊಟ ಕೊಡೋದು ಹಿಡಿಸ್ತಾ ಇಲ್ಲ. ಆರೋಗ್ಯ ಹಾಳಾಗ್ಬಿಡುತ್ತೆ ಅವ್ರದ್ದು. ಇದು ಆ ರೀತಿ ಇದು ಮಾಡ್ತಾರೆ. ಈಗ ನನಗೆ 2 ಮನೆ, ನಮ್ಮ ಮನೆ ರಸ್ಗೆ ಮಾಡಿದ್ದೀನಿ. ಮನೆ ಏನೋ ಖಾತೆ ಮಾಡಿಸ್ಬೇಕು ಮತ್ತೀಗ ಹೊಸದಾಗಿ. ಅದು ನಾವು ದುಡ್ಡು ಬರಲಿ ಅಂತ ಕಾಯ್ತೀನಿ. ಒಂದು 5 ಲಕ್ಷ ಬರೋದಿದೆ. ಈಗ ಮಗನಿಗೆ ಆಸ್ತಿ ಮಾಡಿಕೊಟ್ಟಿದ್ದೆ, ನಾನು 5 ಲಕ್ಷ ಬರೋದಿದೆ, ನಮ್ಮ ತಮ್ಮ ಕೊಡ್ತಾನೆ. ಈಗ ಬ್ಯಾಂಕ್ನಲ್ಲಿ ಒಂದು 3 ಲಕ್ಷ ಇದೆ, ಫಿಕ್ಸ್ ಇಟ್ಟಿದ್ದೀನಿ. ಟೈಲರಿಂಗ್ ಕೆಲಸ ಮಾಡ್ತೀನಿ. ಇದು ಹೋಗಿ ಬರೋಕೆ ಸುಸ್ತಾಗುತ್ತೆ. 2 ಕಡೆಗೆ ಅಡ್ಡಾಡಕ್ಕೆ ಆಗ್ತಾ ಇಲ್ಲ ಈಗ ಜಾಸ್ತಿ. ಅಂದರೆ ಸರಿಯಾಗಿ ಊಟ ಮಾಡ್ಕೊಂಡು ಸರಿಯಾಗಿದ್ರೆ ಕೆಲಸ ಮಾಡ್ಕೊಂಡು ಆರಾಮಿದ್ದೀನಿ, ಯಾವ್ದು ಕಾಯಿಲೆ ಇಲ್ಲ. ಹಂಗಾಗಿ ಯಾರಾದ್ರು ಇದ್ರೆ ಒಂದು 50-45 ವರ್ಷ ಬಿಟ್ಟರು ಅಡಿಗೆ ಮಾಡಾಕರಿದ್ರೆ ಆಗತ್ತೆ. ಶರೀರಕ್ಕೂ ಲೆಕ್ಕ ಹಾಕಲ್ಲ. ನೋಡ್ಕೊಳ್ಳೋರಾಗಬೇಕು, ಅವ್ರಿಗೂ ನೋಡ್ಕೋಬೇಕು, ನಮಗೂ ನೋಡ್ಕೋಬೇಕು. ಮತ್ತೆ ಅವ್ರಿಗೆ ಏನ್ ಗ್ಯಾರಂಟಿ ಮಾಡ್ತೀರಾ? ಮಾಡ್ತೇನಲ್ಲ. ಏನ್ ಮಾಡ್ತೀರಾ? ಅವ್ರು ಬ್ಯಾಂಕ್ ಬ್ಯಾಲೆನ್ಸ್ ಅವ್ರ ನಾಮಿನಿ ಅವ್ರ ಹೆಸರು ಮಾಡ್ತೀನಿ. ಒಂದು ಕೆಲಸ ಮಾಡಿ, ತಿಂಗಳ ಒಂದು 30,000 ಸಂಬಳ ಕೊಡಿ. ಯಾರ ಲೇಡೀಸ್ ಸಿಗ್ತಾರೆ ಕೆಲಸಕ್ಕೆ? 30,000 ಸಂಬಳ ಕೊಟ್ರೆ ಕೆಲಸಕ್ಕೆ ಸಿಗ್ತಾರೆ ನೋಡಿ ಯಾರಾದ್ರು? ಸಿಗಲ್ರಿ. ಸಿಗ್ತಾರೆ ಬಹಳ ಜನ ಸಿಗ್ತಾರೆ. ಸೇವೆ ಮಾಡಕ್ಕೆ, ಅಡಿಗೆ ಮಾಡಕ್ಕೆ ಯಾರು ಸಿಗ್ತಾರೆ? ಅಷ್ಟೊಂದು ದುಡಿಮೆ ಆಗ್ಬೇಕಲ್ರಿ. ಅಷ್ಟೊಂದು ನಮಗೆ ಇದರ ಇನ್ಕಮ್. ನಾವು ಮಾಡೋದಿಷ್ಟಪ್ಪ, ಒಂದು ತಿಂಗಳಿಗೆ ಒಂದು 5-6 ಸಾವಿರ ರೂಪಾಯಿ ಕೆಲಸ ಮಾಡ್ತೀವಿ ಅಷ್ಟೇ. ವಯಸ್ಸನ್ನು ಜಾಸ್ತಿ ಮಾಡೋಕ್ಕಾಗಲ್ಲ. ಮುಂಚೆ ಮಾಡ್ತಿದ್ವಿ, ಈಗ ಒಂದು 2 ಬಟ್ಟೆ ಹೊಲಿಯಕ್ಕೆ ಆಗಲ್ಲ. ಆದ್ರೆ ಸರಿಯಾಗಿ ನೋಡ್ಕೊಂಡಿದ್ರೆ ಮಾಡ್ತೇವೆ. ಅಂಗಡಿ ಬಾಡಿಗೆ ಕಟ್ಟಿ ಎಲ್ಲ ಮಾಡ್ಕೊಂಡು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. 4 ಸಾವಿರ ಬಾಡಿಗೆ ಕಟ್ತೇನೆ ಅಂಗಡಿಗೆ, 5 ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದೇನೆ. ಯಾಕಂದ್ರೆ ಅವ್ರ ಹಂಗೆ ಗಟ್ಟಿ ಮುಟ್ಟಿದ್ರೆ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡ್ರೆ ಹೆಲ್ಪ್ ಆಗಿದ್ರೆ ಇನ್ನೂ ಚೆನ್ನಾಗಿ. ಒಟ್ಟಾರೆ ನಾನು ಬ್ರೋಕರ್ ಮಾಡ್ತಾ ಇದೀರಿ ನೀವು? ನೋಡ್ರಿ, ಇದ್ರೆ ಯಾರು ಟೈಲರಿಂಗ್ ಕೆಲಸ ಮಾಡ್ತೇನೆ. ಆಯ್ತು, ದೇವ್ರು ಒಳ್ಳೇದು ಮಾಡಲಿ. ಓಕೆ ಸ್ವಾಮಿ.